ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಇಲ್ಲಿ ಒಂದು ಮಗುವಿನ ಜನ್ಮ ದಿನಾಂಕವನ್ನು ಕಳಿಸಿದ್ದಾರೆ ಶಾಸ್ತ್ರಿಗಳೇ. ಪೂಜಾ ಅಂತ, ಪೂಜಾ ಅವರ ಮಗು ಹಾಸನಿಂದ. ಮಗು ಹುಟ್ಟಿದ ದಿನಾಂಕ 27ನೇ ತಾರೀಕು 5ನೇ ತಿಂಗಳು 2024 ಮಧ್ಯಾಹ್ನ 2:57. ಮಗುಗೆ ಯಾವ ಹೆಸರಿಡಬೇಕು, ಜೊತೆಗೆ ಮಗುವಿನ ಜಾತಕದ ಬಗ್ಗೆ ಕೇಳಿದ್ದಾರೆ. ಪೂಜಾ ಅವರ ಪ್ರಶ್ನೆ ಮಗು ಬಗ್ಗೆ ಕೇಳಿದ್ದಾರೆ, ಹೇಗಿದೆ ಅಂತ ಅಲ್ವಾ? ಜಾತಕ ನೋಡೋಣ. ನೋಡಿ, ಇದು ಜಾತಕವನ್ನು ಗಮನಿಸಿದ್ರೆ ಉತ್ತರಾಷಾಢ ನಕ್ಷತ್ರ 1ನೇ ಪಾದ, ಅಲ್ಲಿ ಬೇ ಬೋ ಜ ಜಿ ಉತ್ತರಾಷಾಢ ಅಂತ ಬರುತ್ತೆ. ಬೇ ಅನ್ನುವಂಥ ಅಕ್ಷರ ಈ ಮಗುವಿಗೆ ಬರ್ತದೆ. ಬೇ ಅನ್ನುವ ಅಕ್ಷರದಿಂದ ಹೆಸರನ್ನು ಇಡಬಹುದು ಅಥವಾ ಇನ್ಯಾವುದೋ ಇಡಬಹುದು. ನಾಮಕರಣ ಸಂದರ್ಭದಲ್ಲಿ ಈ ಅಕ್ಷರದಿಂದ ಒಂದು ಹೆಸರನ್ನು ಕರೆದು ಆಮೇಲೆ ನೀವು ವ್ಯವಹಾರ ನಾಮ ಅಂತಿರ್ತದೆ, ಆ ರೀತಿಯಲ್ಲಿ ನಿಮಗೆ ಇಷ್ಟವಾದ ಹೆಸರನ್ನು ಇಡಬಹುದು. ಈ ಹೆಸರಿನ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಬೇಡಿ. ಏನೋ ಒಂದು ಇಷ್ಟು ಸಂಖ್ಯೆ ಬರಬೇಕು, ಮತ್ತಿನ್ನೇನೋ ಬರಬೇಕು, ಈ ಥರದ್ದೆಲ್ಲ ಗೊಂದಲ ಮಾಡಿಕೊಳ್ಳೋದು ನನಗೇನೋ ಅದು ಅರ್ಥ ಇಲ್ಲದ್ದು ಅಂತ ಅನಿಸುತ್ತೆ. ನೀವು ನನ್ನನ್ನು ಕೇಳಿದ್ದೀರಾ, ಶ್ರದ್ಧೆ ಇದೆ ನಿಮಗೆ ನನ್ನಲ್ಲಿ ಅಂತ ಅಂದುಕೊಳ್ತೀನಿ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವರೇ. ಯಾವ ಹೆಸರು ನಿಮಗೆ ವಸ್ತುತಃ ನಾಮಕರಣ ಮಾಡ್ತಕ್ಕಂಥ ಆ ಸಂಸ್ಕಾರ ಮಾಡುವ ಅರ್ಥ ಏನಪ್ಪ ಅಂತಂದರೆ, ಆ ಮಗುವಿಗೆ ಆ ಹೆಸರನ್ನು ಕೇಳಿದಾಗೆಲ್ಲ ನನ್ನ ಗುರಿ ಏನು, ಜೀವನದ ಗುರಿ ಏನು ಅಂತ ಆ ಮಗುವಿಗೆ ಸ್ಪಷ್ಟವಾಗಬೇಕು, ಹಿತವಾಗಿರಬೇಕು, ಆನಂದ ಕೊಡಬೇಕು. ಆ ಹೆಸರನ್ನು ಕರೆದ್ರೆ ಭಗವಂತನ ಹೆಸರನ್ನೇ ಕರೆದ ಹಾಗಾಗಬೇಕು. ಇದು ಉದ್ದೇಶ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ಯಾವುದು ನಾನು ಇನ್ನೇನೋ ಮಾಡಿ ಆ ಸಂಖ್ಯೆ ಕೂಡಿಸಿ ಮತ್ತಿನ್ನೇನೋ ಶೀರ್ಷಾಸನ ಹಾಕಿ ಅಂತ ನಾನು ಹೇಳಲ್ಲ. ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಅದು ವ್ಯರ್ಥ ಅಂತ ನನ್ನ ಅಭಿಪ್ರಾಯ. ಹೀಗಾಗಿ ಅವುಗಳ ಬಗ್ಗೆ ನಾನು ನನ್ನ ಹತ್ರ ನೀವು ಏನಾದರೂ ಪ್ರಶ್ನೆ ಕೇಳಿದ್ರೆ ನಾನು ಈ ಚೇಷ್ಟೆ ಮಾಡುವ ಪೂಜೆಗಳನ್ನು ಇನ್ನೇನೋ ವಿವರಗಳನ್ನು ನಾನು ಕೊಡೋದಿಲ್ಲ. ನನ್ನ ಹತ್ರ ಅದನ್ನೆಲ್ಲ ನಿರೀಕ್ಷೆ ಮಾಡಬೇಡಿ. ನೀವು ಚೆನ್ನಾಗಿದೆ. ಏನು ವಸ್ತುತಃ ಚಂದ್ರನಿಗೆ ಬಲ ಚೆನ್ನಾಗಿದೆ, ಪಕ್ಷದ ಬಲ ಚೆನ್ನಾಗಿದೆ, ಹೀಗಾಗಿ ಗುರುಸ್ಥಾನ ಇದು ಒಳ್ಳೆಯದು. ಆದರೆ ಇದು ಕನ್ಯಾ ಲಗ್ನ, ಲಗ್ನಾಧಿಪತಿ ಅಷ್ಟಮದಲ್ಲಿದ್ದಾನೆ, ಕುಜ ದೃಷ್ಟಿ ಇದೆ ಲಗ್ನಕ್ಕೆ. ಒಂದು ಪಾಪಗ್ರಹ ದೃಷ್ಟಿ ಲಗ್ನಕ್ಕೆ ಬಿದ್ದರೆ ಅದು ಸ್ವಲ್ಪ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಅನ್ನೋದು ಜಾತಕ ಹೇಳ್ತಾ ಇದೆ. ಹೀಗಾಗಿ ಒಂದು ಗ್ರಹಶಾಂತಿ ಮಾಡಿಸೋರೆ ತುಂಬ ಒಳ್ಳೆಯದು. ಅದು ಸ್ವಲ್ಪ ಬಲವನ್ನು ಕೊಡುತ್ತೆ. ಗುರು ದೃಷ್ಟಿ ಇದೆ ಲಗ್ನಕ್ಕೆ, ಆದರೆ ಗುರು ಮೌಢ್ಯನಾಗಿದ್ದಾನೆ. ಮೌಢ್ಯನಾದ ಗ್ರಹಕ್ಕೆ ಬಲ ಇರೋದಿಲ್ಲ. ಹೀಗಾಗಿ ಸೂಕ್ಷ್ಮವಾಗಿ ಗಮನಿಸ್ಕೊಂಡಾಗ ಸ್ವಲ್ಪ ಮಗುವಿನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ. ಈ ಕಾರಣದಿಂದಾಗಿ ಒಂದು ಗ್ರಹಶಾಂತಿ ಮಾಡಿಸಿ, ಒಂದು ಆಯುಷ್ಯ ಹೋಮ ಮಾಡಿಸಿ. ಆ ಬಲ, ಆ ಮಂತ್ರ ಬಲ ಇದೆಯಲ್ಲ, ಮಂತ್ರದಲ್ಲಿ ಆ ಶಕ್ತಿ ಇದೆ. ಕಾರಣ ಅದು ಅತೀಂದ್ರಿಯದಿಂದ ಆವಿರ್ಭವಿಸಿರ್ತಕ್ಕಂಥ ಶಕ್ತಿ. ಹೀಗಾಗಿ ಮನುಷ್ಯ ಶಕ್ತಿಯನ್ನು ಮೀರಿದ್ದದು ದೈವ. ಹೀಗಾಗಿ ದೈವಾನುಗ್ರಹದಿಂದ ಸಾಧ್ಯವಾಗುತ್ತೆ, ಮನುಷ್ಯರಿಂದ ಪ್ರಯೋಜನ ಇಲ್ಲ. ಪ್ರಯತ್ನ ಮಾಡಬೇಕು. ಮನುಷ್ಯ ಪ್ರಯತ್ನ, ದೈವಾನುಗ್ರಹ. ಹೀಗಾಗಿ ಒಂದು ಗ್ರಹಶಾಂತಿ ಮಾಡಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಮಗುವಿಗೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ ತಮಗೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ಮಂಜುನಾಥ್ ಅಂತ ಆನೆಕಲ್ಲಿಂದ. ಇವರ ಜನ್ಮ ದಿನಾಂಕ 10ನೇ ತಾರೀಕು 3ನೇ ತಿಂಗಳು 1998 ಬೆಳಗಿನ ಜಾವ 4:05. ಮದುವೆ ಯಾವಾಗ ಆಗಬಹುದು ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಮಂಜುನಾಥ್ ಅವರ ಪ್ರಶ್ನೆ, ವಿವಾಹ ಯಾವಾಗ ಆಗುತ್ತೆ ಅಂತ ನೋಡೋಣ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಇದು ಮಕರ ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲೇ ಇದ್ದಾನೆ. ತುಂಬ ಒಳ್ಳೆಯದಿದು. ಈ ವಿವಾಹದ ಅಧಿಪತಿ ಸಪ್ತಮ ಸ್ಥಾನದಲ್ಲೇ, ದಾರೇಶೇ ಸಪ್ತಮೇ ಭಾವೇ ದಾರಸೌಖ್ಯ ಸಮನ್ವಿತ ಅಂತ. ಹೀಗಾಗಿ ಆಯಾ ಭಾವದಲ್ಲಿ ಆಯಾ ಗ್ರಹಗಳಿದ್ಬಿಟ್ರೆ ಅದಕ್ಕಿಂತ ಉತ್ತಮವಾದ ಇನ್ನೇನಿದೆ. ಅಂಥದ್ದು ಒಳ್ಳೆಯದಿದು. ಪಕ್ಷದ ಬಲವೂ ಚೆನ್ನಾಗಿದೆ. ಈಗ ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಚಂದ್ರನ ಕಾಲವೇ ನಡೀತಾ ಇದೆ. ಅನುಕೂಲ ಇದೆ ಇವರೇ. ಈಗ ನಿಮ್ಮ ಪ್ರಯತ್ನಕ್ಕೆ ಖಂಡಿತ ಫಲ ಸಿಗುವಂಥ ದಾರಿ ಈಗ ಬಂದಿದೆ. ಪ್ರಯತ್ನ ಮುಂದುವರಿಸಿ. ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಅದರಲ್ಲೇನು ಸಂಶಯ ಬೇಡ. ಈ ವರ್ಷದ ಅಂತ್ಯದ ವೇಳೆಗೆ ಖಂಡಿತ ಅವಕಾಶಗಳಿದ್ದಾವೆ. ಹೀಗಾಗಿ ನೀವು ಪ್ರಯತ್ನ ಮಾಡೋದಷ್ಟೇ ನಿಮ್ಮ ಕೆಲಸ. ಪ್ರಯತ್ನ ಮಾಡಿ, ಒಂದು ಭಗವತಿ ಆರಾಧನೆಯನ್ನು ಮಾಡಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ಗಜೇಂದ್ರ ಅಂತ ಬೆಂಗಳೂರಿನಿಂದ. ಇವರ ಜನ್ಮ ದಿನಾಂಕ 26ನೇ ತಾರೀಕು 6ನೇ ತಿಂಗಳು 1996 ಬೆಳಗಿನ ಜಾವ 3:45. ಆರೋಗ್ಯ ಮತ್ತು ಹಣಕಾಸಿನ ಸಮಸ್ಯೆ ಇದೆ, ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಗಜೇಂದ್ರ ಅವರ ಪ್ರಶ್ನೆ ಆರೋಗ್ಯ ಹಣಕಾಸಿನ ಸಮಸ್ಯೆ ಇದೆ, ಏನು ಪರಿಹಾರ ಅಂತ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ. ವಸ್ತುತಃ ನಾವು ಕೆಲಸ ಮಾಡಿದ್ರೆ ತಾನೇ ನಮಗೆ ಹಣ ಬರೋದು.
ನಿಮಗೆ ಮೂಲತಃ ಆರೋಗ್ಯ ನೋಡೋಣ. ಈಗ ಪ್ರಸ್ತುತ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು, ಈಗ ಬುಧ ಕಳೆದು ಈಗ ಕೇತು ಪ್ರಾರಂಭವಾಗಿದೆ. ಗುರುದಶೆಯಲ್ಲಿ ಕೇತುವಿನ ಭುಕ್ತಿ ಪ್ರಾರಂಭವಾಗಿದೆ. ಕೇತು ನಿಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು. ಏನು ಅಂಥ ತೊಡಕಿಲ್ಲ, ಆತಂಕ ಬೇಡ, ಆತಂಕದ ಲಕ್ಷಣ ಇಲ್ಲ, ಯೋಚನೆ ಮಾಡಬೇಡಿ. ಸ್ವಲ್ಪ ಕಾಲಿನ ಸಮಸ್ಯೆ ಕಾಣ್ತಾ ಇದೆ. ಹೀಗಾಗಿ ನೀವು ಹತ್ತಿರದಲ್ಲಿ ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ, ಆ ತೀರ್ಥ ಸೇವನೆ ಮಾಡಿ, ಅದು ಅನುಕೂಲ ಆಗುತ್ತೆ. ಶನೈಶ್ಚರನಿಗೆ ಅಲ್ಲಿ ಶನಿಯೂ ಇದ್ದಾನೆ. ಹೀಗಾಗಿ ಶನೈಶ್ಚರನಿಗೆ ಪ್ರತಿ ಶನಿವಾರ ಸ್ವಲ್ಪ ತೈಲ ದಾನ ಮಾಡಿ, ಅಂದರೆ ಎಳ್ಳೆಣ್ಣೆ ಅದನ್ನು ದಾನ ಮಾಡಿ. ಪ್ರತಿ ಶನಿವಾರ ಒಂದು 9 ಶನಿವಾರಗಳ ಕಾಲ ನೀವು ದಾನ ಮಾಡಬಹುದು. ಅದು ತುಂಬ ಸಹಾಯವಾಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಅಷ್ಟು ಸಾಕು. ಶನೈಶ್ಚರ ಕವಚ ಕೇಳಿದ್ರು ತುಂಬ ಒಳ್ಳೆಯದಾಗುತ್ತೆ. ಇವು 3 ನೀವು ಗಮನಿಸಬೇಕಾದ್ದು. ಹಣಕಾಸಿಗೆ ಅವಕಾಶಗಳಿದ್ದಾವೆ. ಕೆಲಸ ಮಾಡಿ, ಕೆಲಸಕ್ಕೆ ಫಲ ಸಿಗುತ್ತೆ. ವೃತ್ತಿ ಸ್ಥಳ ತುಂಬ ಚೆನ್ನಾಗಿರೋದ್ರಿಂದಾಗಿ ಹೀಗಾಗಿ ನಿಮಗೆ ನೀವು ಪ್ರಯತ್ನ ಮಾಡಬೇಕು. ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೆ ನೀವು ಪ್ರಯತ್ನ ಮಾಡಿ, ಆ ಕೆಲಸದಲ್ಲಿ ನೀವು ಸ್ವಲ್ಪ ಶ್ರದ್ಧೆಯಿಂದ ಕೆಲಸ ಮಾಡೋದು ಕಲಿಬೇಕು. ಗ್ರಹಗಳು ಸೂಚಿಸ್ತವೆ, ಗ್ರಹಗಳು ಫಲವನ್ನು ಸೂಚಿಸ್ತವೆ. ಕೆಲಸ ಮಾಡಬೇಕಾದ ನಾವೇ. ಪುರುಷನ ಪ್ರಯತ್ನ ಇರಬೇಕು, ಅದಕ್ಕೆ ದೈವಾನುಗ್ರಹ ಉಂಟಾಗುತ್ತೆ. ಹಾಗೆ ಎಲ್ಲ ಮಾಯಾ ರೀತಿಯಲ್ಲಿ ಬಂದು ಒದಗಬೇಕು ಅಂತಕ್ಕಂಥದ್ದು ಆ ಸಿದ್ಧಾಂತ ಇಲ್ಲ ನಮ್ಮಲ್ಲಿ. ಹೀಗಾಗಿ ಕೆಲಸ ಮಾಡಿ, ಕೆಲಸಕ್ಕೆ ಪೂರಕವಾದ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆಗಳು ಖಂಡಿತ ಚೆನ್ನಾಗಿದೆ. ಹೀಗಾಗಿ ಶನೈಶ್ಚರ ಸ್ವಲ್ಪ ಆಲಸ್ಯವನ್ನು ಸೂಚಿಸ್ತಾನೆ. ಆಲಸ್ಯವನ್ನು ಗಂಟು ಮೂಟೆ ಕಟ್ಟಿ ಸುಟ್ಟುಬಿಡಿ, ಮುಂದೆ ಕೆಲಸ ಮಾಡಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ ತಮಗೆ. ಸಂದೇಶಗಳಿಗೆ ಉತ್ತರ ಪರಿಹಾರವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.